ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GST ಕನ್ನಡ. ನಾನಿವತ್ತಿದ್ದೀನಿ ಹೊಸಪೇಟೆ ಜಂಕ್ಷನಲ್ಲಿ. ಇಲ್ಲಿಂದ ದಾವಣಗೆರೆಗೆ ಹೋಗ್ತಿದ್ದೀನಿ ಪ್ಯಾಸೆಂಜರ್ ಟ್ರೈನಲ್ಲಿ. ಬರ್ತಿದೆ ನೋಡಿ ನಮ್ಮ ಟ್ರೈನ್ 56530 ಹೊಸಪೇಟೆ ಟು ಹರಿಹರ ಪ್ಯಾಸೆಂಜರ್ ಟ್ರೈನ್ ಇದು. ಈ ಟ್ರೈನ್ ರೇಕ್ ಶೇರ್ ಬಂದುಬಿಟ್ಟು KSR ಬೆಂಗಳೂರು ಟು ಹೊಸಪೇಟೆ ಪ್ಯಾಸೆಂಜರ್ ಟ್ರೈನ್ 56519. ಅದ್ರ ಜೊತೆಗೆ 17392 ಸಿಂಧನೂರು ಟು KSR ಬೆಂಗಳೂರು. ಇಷ್ಟು ಟ್ರೈನ್ ಜೊತೆಗೆ ಈ ಟ್ರೈನ್ ರೇಕ್ ಶೇರ್ ಇದೆ. ಈಗಿದು ಈ ಟ್ರೈನು ಬೆಂಗಳೂರಿಂದ ಬರ್ತಿರೋದು ವಯಾ ಚಿತ್ರದುರ್ಗ, ಚಳ್ಳಕೆರೆ, ರಾಯದುರ್ಗ, ಬಳ್ಳಾರಿ, ಹೊಸಪೇಟೆ ಲಾಸ್ಟ್ ಸ್ಟಾಪು. ಹೊಸಪೇಟೆಗೆ ಬಂದಮೇಲೆ 56530 ಪ್ಯಾಸೆಂಜರ್ ಟ್ರೈನ್ ಆಗಿ ಹರಿಹರಕ್ಕೆ ಹೋಗುತ್ತೆ. ಅಜ್ಮೀರಿಂದ KSR ಬೆಂಗಳೂರಿಗೆ ಹೋಗೋ ವೀಕ್ಲಿ ಎಕ್ಸ್ಪ್ರೆಸ್ಸು ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ ಬರ್ತಿದೆ ಹೊಸಪೇಟೆಯಲ್ಲಿ. ವ್ಯಾಪ್ 7 ಲೋಕೋ. ನಮ್ಮದಕ್ಕೆ WDP 4 ಇದೆ, ಡೀಸೆಲ್ ಲೋಕೋ. ಅಜ್ಮೀರ್ ಎಕ್ಸ್ಪ್ರೆಸ್ಗೆ ವ್ಯಾಪ್ 7. ಫ್ರೆಂಡ್ಸ್, ನಮ್ಮ ಟ್ರೈನು 56530 ಹೊಸಪೇಟೆ ಟು ಹರಿಹರ ಪ್ಯಾಸೆಂಜರ್ ರೈಲ್ ಹೊಸಪೇಟೆಯಿಂದ ಹೊರಟಿದೆ 4 ಗಂಟೆ 55 ನಿಮಿಷಕ್ಕೆ. ಆನ್ ಟೈಮ್ ಅಂದರೆ ಆನ್ ಟೈಮ್ಗೆ ಡಿಪಾರ್ಚರ್ ಆಗಿದೆ ಹೊಸಪೇಟೆಯಿಂದ. ಹೊಸಪೇಟೆಯಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಪ್ಯಾಸೆಂಜರ್ ಟ್ರೈನ್ ಆದ್ರೂ ಸ್ಲೀಪರ್ ಕ್ಲಾಸ್ ಇದೆ. ಫುಲ್ ಖಾಲಿ ಅಂದರೆ ಖಾಲಿ ಗುರು. ಪ್ಯಾಸೆಂಜರ್ ಟಿಕೆಟಲ್ಲಿ ಸ್ಲೀಪರ್ ಕ್ಲಾಸಲ್ಲಿ ಪಯಣ. ಫ್ರೆಂಡ್ಸ್, ಪ್ರತಿದಿನದ ಮಾಹಿತಿ, ನಾನು ಯಾವ ವೀಡಿಯೋ ಮಾಡ್ತಿದ್ದೀನಿ, ಎಲ್ಲಿಗೆ ಹೋಗ್ತಿದ್ದೀನಿ, ನೆಕ್ಸ್ಟ್ ಯಾವ ವೀಡಿಯೋ ಹಾಕ್ತಿದ್ದೀನಿ, ರೀಲ್ಸು, ಶಾರ್ಟ್ಸು, ಪ್ರತಿಯೊಂದು ಅಪ್ಡೇಟ್ಸು ನಾನು ಇನ್ಸ್ಟಾಗ್ರಾಮಲ್ಲಿ ಡೈಲಿ ಪೋಸ್ಟ್ ಮಾಡ್ತಿರ್ತೀನಿ, ಡೈಲಿ ಅಪ್ಡೇಟ್ ಆಗ್ತಿರ್ತೀನಿ. ನಿಮಗೇನಾದರೂ ಅಪ್ಡೇಟ್ಸ್ ಬೇಕಂದರೆ, ನನ್ನ ಜೊತೆ ಚಾಟ್ ಮಾಡಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ. ಲಿಂಕು ಡಿಸ್ಕ್ರಿಪ್ಷನು ಹಾಗೂ ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಫ್ರೆಂಡ್ಸ್, ರೈಟ್ ಸೈಡ್ ಏನು ನೋಡ್ತಿದ್ದೀರಾ, 2 ಟ್ರ್ಯಾಕು, ಅದು ಹುಬ್ಳಿ ಟು ಗುಂತ್ಕಲ್ ಸೆಕ್ಷನ್ನು, ಮೇನ್ ಲೇನ್ ಅದು. ನಾವೀಗ ಲೆಫ್ಟ್ ಸೈಡ್ ಹೋಗ್ತಿದ್ದೀವಿ ಟುವರ್ಡ್ಸ್ ದಾವಣಗೆರೆ ಸೈಡ್. ಫ್ರೆಂಡ್ಸ್, ಒಂದು ರಿಕ್ವೆಸ್ಟು, ವಿಡಿಯೋನ ಲೈಕ್ ಮಾಡಿ. ಹಾಗೆ ಲೈಕ್ ಮಾಡಿದ ತಕ್ಷಣ ರೈಟ್ ಸೈಡ್ಗೆ ಹೈಪ್ ಅಂತ ಬರುತ್ತೆ, ಹೈಪ್ ಮಾಡಿ, ಪಾಯಿಂಟ್ಸ್ ಸಿಗುತ್ತೆ. ನೀವು ಲೈಕ್ ಮಾಡಿ ಹೈಪ್ ಮಾಡಿದ್ರೆ ತುಂಬ ಜನಕ್ಕೆ ರೀಚ್ ಆಗುತ್ತೆ ಈ ವಿಡಿಯೋ. ಇದೇ ನೀವು ನನಗೆ ಸಪೋರ್ಟ್ ಮಾಡ್ತಿರೋದು. ಸೊ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಹೈಪ್ ಕೊಡಿ. ನೀವು ಲೈಕ್ ಕೊಟ್ಟು ಹೈಪ್ ಮಾಡಿದ್ರೆ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗುತ್ತೆ. ಲೈಕ್ ಮಾಡ್ತೀರಾ, ಹೈಪ್ ಕೊಡಲ್ಲ. ಅದಕ್ಕಾಗಿ ಒಂದು ರಿಕ್ವೆಸ್ಟು, ಲೈಕ್ ಮಾಡಿದ ತಕ್ಷಣ ಕಾಮೆಂಟ್ ಬಾಕ್ಸಲ್ಲಿ ಅದು ಹೈಪ್ ಅಂತ ಬರುತ್ತೆ. ಬರಲಿಲ್ಲ ಅಂದರೆ ರೈಟಿಗೆ ಸ್ವೈಪ್ ಮಾಡಿ, ಅವಾಗ ಬರುತ್ತೆ ಹೈಪ್ ಪಾಯಿಂಟ್ಸ್ ಬರುತ್ತೆ. ಹೈಪ್ ಮಾಡಿದರೆ ಅವಾಗ ತುಂಬ ಜನಕ್ಕೆ ಶೇರ್ ಆಗುತ್ತೆ, ಇದನ್ನು ರೆಕಮೆಂಡ್ ಆಗುತ್ತೆ. ಸೊ ಇದೇ ನೀವು ನನಗೆ ಮಾಡ್ತಿರೋ ಸಪೋರ್ಟು. ಒಂದು ಲೈಕು, ಒಂದು ಹೈಪ್, ಪಾಯಿಂಟ್ಸ್ ಅಷ್ಟೇ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ವಿಂಡ್ ಟರ್ಬಿನ್ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಮಳೆ ಬರೋಂಗಿದೆ, ನೋಡೋಣ ಎಲ್ಲಿಂದ ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು. ಮಾನ್ಸೂನ್ ಜರ್ನಿ, ಈ ರೂಟು ನನಗೆ ಫೇವ್ರೇಟು. ನನಗೆ ಕರ್ನಾಟಕದಲ್ಲಿ ಮಾನ್ಸೂನಲ್ಲಿ ಜರ್ನಿ ಮಾಡೋದ್ರಲ್ಲಿ ಫಸ್ಟ್ ಬಂದುಬಿಟ್ಟು ಸಕಲೇಶ್ವರದಿಂದ ಸುಬ್ರಹ್ಮಣ್ಯ, ಸೆಕೆಂಡ್ ಬಂದುಬಿಟ್ಟು ಮಂಗಳೂರು ಟು ಗೋವಾವರೆಗೂ, ಮಡ್ಗಾವ್ವರೆಗೂ, ಮೂರನೇದು ಬಂದುಬಿಟ್ಟು ಇದೇ ಅನಿಸುತ್ತೆ ಹೊಸಪೇಟೆ ಟು ದಾವಣಗೆರೆ, ನಾಲ್ಕನೇದು ಬಂದುಬಿಟ್ಟು ಬೀದರ್ ಟು ಕಲಬುರಗಿ. ಬೀದರ್ ಟು ಕಲಬುರಗಿ ಸೈಕಾಗಿದೆ ರೂಟ್ ಮಾತ್ರ. ಹಾಗೆ ಸೋಲಾಪುರದಿಂದ ಬಿಜಾಪುರದವರೆಗೂ ಆ ರೂಟು ಸೈಕಾಗಿದೆ. ಫ್ರೆಂಡ್ಸ್, ನಮ್ಮ ಟ್ರೈನು ತುಂಗಭದ್ರಾ ಡ್ಯಾಮ್ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ.
ಬಂದು 5 ನಿಮಿಷ ಆಯಿತು, ಇನ್ನೂ ಇಲ್ಲೇ ನಿಲ್ಲಿಸಿದ್ದಾನೆ. ಯಾಕೆ ನಿಲ್ಲಿಸಿದಾರೆ ಅಂತ ಗೊತ್ತಿಲ್ಲ. ತುಂಗಭದ್ರಾ ಡ್ಯಾಮ್ ರೈಲ್ವೆ ಸ್ಟೇಷನಲ್ಲಿ ಸುಮಾರು 10 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ತುಂಗಭದ್ರಾ ಡ್ಯಾಮ್ ರೈಲ್ವೆ ಸ್ಟೇಷನಿಂದ ಹೊರಟಿದೆ. ಲೊಕೇಶನ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಡ್ಯಾಮ್ ನೋಡಿ, TB ಡ್ಯಾಮ್, ತುಂಗಭದ್ರಾ ಡ್ಯಾಮ್. ಇದು ಹೊಸಪೇಟೆ ಸೆಲ್ಫಿ ಪಾಯಿಂಟು, ರೀಲ್ಸ್ ಪಾಯಿಂಟು. ಲೊಕೇಶನ್ ಮಾತ್ರ ಅಲ್ಟಿ ಸೂಪರಾಗಿದೆ ಮಾತ್ರ. ಲಾಸ್ಟ್ ಟೈಮು ಒಂದು 20 ದಿವಸನ ಒಂದು ತಿಂಗಳಾಗಿರ್ಬೇಕು ಈ ರೂಟಲ್ಲಿ ಮಾಡಿ, ಬಳ್ಳಾರಿ ಟು ದಾವಣಗೆರೆ ಡೆಮೋ ಟ್ರೈನು. ಮತ್ತು ರಿಟರ್ನ್ ಇದೇ ರೂಟಲ್ಲಿ ಮಾಡ್ತಿದ್ದೀನಿ. ಯಾಕಂದರೆ ಹೊಸಪೇಟೆಗೆ ಬಂದಿದ್ದೆ, ಹೊಸಪೇಟೆಯಿಂದ ಈ ರೂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ಇದೇ ರೂಟ್ ಮಾಡ್ತಿದ್ದೀನಿ. ಡ್ಯಾಮ್ ನೋಡಿ ಯಾವ ಥರ ಇದೆ, ನೀರು ಬ್ಯಾಕ್ ವಾಟರು, ತುಂಗಭದ್ರಾ ನದಿದು ಫುಲ್ಲು ವಾಟರ್ ಇದೆ, ಸಖತ್ತಾಗಿದೆ ಮಾತ್ರ. ಈಗ ಒಂದು ಟ್ರಿಪ್ ಮಾಡ್ಕೊಂಡು ಈಗ ರಿಟರ್ನ್ ನಾನು ಮನೆಗೆ ಹೋಗ್ತಿರೋದು. ಸೊ ಉಳಿದಿರೋ ವೀಡಿಯೋಸ್ ಎಲ್ಲ ಒಂದೊಂದಾಗಿ ಬರುತ್ತೆ. ಎಲ್ಲ ನಿಮಗೆ ತುಂಬ ಇಷ್ಟ ಆಗೋಂಥ ವೀಡಿಯೋಸೇ ನಾನು ಟ್ರೈನ್ ಜರ್ನಿ ಮಾಡ್ಕೊಂಡು ಬಂದಿದ್ದೀನಿ ಆಲ್ರೆಡಿ. ಹೊಸಪೇಟೆಗೆ ಬಂದೆ, ಹೊಸಪೇಟೆಯಿಂದ ನಂಗೆ ಆಪ್ಷನ್ ಇದ್ದಿದ್ದು ಇದೇ ಟ್ರೈನೇ. ಯಾಕಂದರೆ ನನಗೆ ಇಂಟರ್ಸಿಟಿ ಮಿಸ್ ಆಯಿತು. ಸೊ ಒಂದು ಅರ್ಧ ಗಂಟೆ 1 ಅವರ್ ಲೇಟಾಗಿ ಬಂತು ನಮ್ಮ ಟ್ರೈನು ಹೊಸಪೇಟೆಗೆ. ಆನ್ ಟೈಮಿಗೆ ಬಂದಿದ್ದಿದ್ರೂ ಇಂಟರ್ಸಿಟಿ ಸಿಗ್ತಿರ್ಲಿಲ್ಲ. ಅದಕ್ಕಾಗಿ ನಂಗೆ ಆಪ್ಷನ್ ಇದ್ದಿದ್ದು ಇದೇ ಟ್ರೈನೇ. ಅದಕ್ಕೆ ಇದೇ ಟ್ರೈನ್ ಮಾಡ್ತಿದ್ದೀನಿ. ದಾವಣಗೆರೆಗೆ ಹೋಗಿ ದಾವಣಗೆರೆಯಿಂದ ವಾಪಸ್ ನಮ್ಮೂರಿಗೆ ಚಳ್ಳಕೆರೆಗೆ ಹೋಗ್ಬೇಕಂತ ಇದ್ದೀನಿ. ಇನ್ನು ಮೇಲೆ ಬರೋ ವೀಡಿಯೋಸ್ ಎಲ್ಲ ಬೆಂಕಿಯಾಗಿರುತ್ತೆ. ಯಾಕಂದರೆ ಕೆಲವರು ಮಾಡಿದ್ದಾರೆ ಆ ರೂಟಲ್ಲಿ ಕನ್ನಡದಲ್ಲೇ, ಕನ್ನಡ ಯೂಟ್ಯೂಬರ್ಸಲ್ಲಿ. ಫ್ರೆಂಡ್ಸ್ ಇದು ನೋಡಿ, ರೈಲ್ ನೀರು ಸೆಪ್ಟೆಂಬರ್ 22ರಿಂದ 14 ರೂಪಾಯಿ ಮಾಡಿದ್ದಾರೆ. 15 ರೂಪಾಯಿ ಇದ್ದಿದ್ದು 1 ರೂಪಾಯಿ ಕಡಿಮೆ ಮಾಡಿದ್ದಾರೆ. 1 ಲೀಟ್ರ್ ಬಂದುಬಿಟ್ಟು 14 ರೂಪಾಯಿ, ಅರ್ಧ ಲೀಟ್ರ್ ಬಂದುಬಿಟ್ಟು 9 ರೂಪಾಯಿ. ಟ್ರೈನಲ್ಲಾಗಲಿ ರೈಲ್ವೆ ಸ್ಟೇಷನಲ್ಲಾಗಲಿ ನೀವು ವಾಟರ್ ಬಾಟಲ್ ತಗೊಬೇಕಾದ್ರೆ 1 ಲೀಟ್ರಿಗೆ 14 ರೂಪಾಯಿ, ಅರ್ಧ ಲೀಟ್ರಿಗೆ 9 ರೂಪಾಯಿ. ನಮ್ಮ ಟ್ರೈನ್ ಈಗ ವ್ಯಾಸನ ಕೇರಿ ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಇಲ್ಲಿ ದಾವಣಗೆರೆಯಿಂದ ಬಳ್ಳಾರಿಗೆ ಹೋಗೋ ಡೆಮೋ ಟ್ರೈನ್ ಕ್ರಾಸಿಂಗ್ ಆಗಬೇಕು. ಆಗುತ್ತೆ ಇಲ್ಲ ನೋಡೋಣ. ನಮ್ಮ ಟ್ರೈನ್ ಈಗ ವ್ಯಾಸನಕೇರಿ ರೈಲ್ವೆ ಸ್ಟೇಷನಿಂದ ಹೊರಟಿದೆ. ಕ್ರಾಸಿಂಗ್ ಆಗುತ್ತೆ ಅನ್ಕಂಡೆ, ಕ್ರಾಸಿಂಗ್ ಆಗಿಲ್ಲ. ಯಾಕಂದರೆ ಇನ್ನೂ ಟ್ರೈನು ಮರಿಯಮ್ನಹಳ್ಳಿ ಹತ್ರ ಇದೆ, ಅದು ಡೆಮೋ ಟ್ರೈನು. ಮೇ ಬಿ ವ್ಯಾಸ ಕಾಲೋನಿ ಜಂಕ್ಷನ್ ಹತ್ರ ಔಟರಲ್ಲಿ, ಇಲ್ಲ ವ್ಯಾಸ ಕಾಲೋನಿ ಜಂಕ್ಷನಲ್ಲಿ ಕ್ರಾಸಿಂಗ್ ಆಗ್ಬೋದು. ದಾವಣಗೆರೆ ಟು ಬಳ್ಳಾರಿ ಡೆಮೋ ಟ್ರೈನ್, ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ನಲ್ಲ ಬಳ್ಳಾರಿಯಿಂದ ದಾವಣಗೆರೆಗೆ, ಆ ಟ್ರೈನ್ ಕ್ರಾಸಿಂಗ್ ಆಗುತ್ತೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ವ್ಯಾಸ ಕಾಲೋನಿ ಜಂಕ್ಷನಲ್ಲಿ ನಿಂತಿದೆ, ಕ್ರಾಸಿಂಗಿಗೆ ವೆಯ್ಟ್ ಮಾಡ್ತಿದೆ ಡೆಮೋ ಟ್ರೈನ್ಗೆ. ಲೊಕೇಶನ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಆಲ್ರೆಡಿ ಫಾಗ್ ಬೀಳ್ತೈತೆ. ಈಗ ಟೈಮ್ ಬಂದುಬಿಟ್ಟು 5:30 ಆಗಿದೆ. ಅಲ್ಲಿ ನೋಡಿ ದೂರದಲ್ಲಿ ಫಾಗ್ ಹೆಂಗೆ ಬೀಳ್ತಿದೆ ಅಂತ ಹೇಳ್ಬಿಟ್ಟು ಬೆಟ್ಟದ ಮೇಲೆ. ಸೈಕಾಗಿದೆ ಮಾತ್ರ. ದಾವಣಗೆರೆಯಿಂದ ಬಳ್ಳಾರಿಗೆ ಹೋಗೋ ಡೆಮೋ ಟ್ರೈನು ಕ್ರಾಸಿಂಗ್ ಆಗ್ತಿದೆ ವ್ಯಾಸ ಕಾಲೋನಿ ಜಂಕ್ಷನ್ನಲ್ಲಿ.
ಹಾಗೆ ನಮ್ಮ ಟ್ರೈನ್ ವ್ಯಾಸಕಾನಂದಿ ಜಂಕ್ಷನಿಂದ ಹೊರಟಿದೆ. ಈ ಲೈನ್ಸ್ ಎಲ್ಲ ಏನೇನು ನೋಡ್ತಿದ್ದೀರಾ, ಇದೆಲ್ಲ ಮೈನಿಂಗಿಗೆ ಫ್ಯಾಕ್ಟ್ರಿ ಇರ್ತಾವಲ್ಲ ಅಲ್ಲಿಗೆ ಹೋಗೋ ಲೈನ್ಸು. ಒಂದೊಂದು ಮೈನಿಗೆ ಒಂದೊಂದು ಟ್ರ್ಯಾಕ್ ಹಾಕಿರ್ತಾರೆ. ನೋಡ್ಗುರು ಏನೋ ಮೆಲ್ಟ್ ಮಾಡ್ತಿದ್ದಾರೆ. ಯಪ್ಪ, ಏನೋ ಕಬ್ಬಣನ ಏನೋ ಕಾಯಿಸಿ ಮೆಲ್ಟ್ ಮಾಡ್ತಿದ್ದಾರೆ ಅನಿಸುತ್ತೆ. ಯಾವುದೋ ಇದು ದೊಡ್ಡ ಫ್ಯಾಕ್ಟ್ರಿ ಇದು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಮರಿಯಮ್ಮನಹಳ್ಳಿ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 5:49 ಬಟ್ ನಮ್ಮ ಟ್ರೈನ್ ಎಂಟ್ರಿ ಆಗ್ತಿದೆ 5:52. ಅಂದರೆ 3 ನಿಮಿಷ ತಡವಾಗಿ ಮರಿಯಮ್ಮನಹಳ್ಳಿ ರೈಲ್ವೆ ಸ್ಟೇಷನ್ಗೆ ನಮ್ಮ ಟ್ರೈನ್ ಎಂಟ್ರಿ ಆಗ್ತಿದೆ. ಮರಿಯಮ್ಮನಹಳ್ಳಿ ರೈಲ್ವೆ ಸ್ಟೇಷನ್. ಇಲ್ಲಿ ಕಡಿಮೆ ಜನ ಇಳಿದಿದ್ದಾರೆ, ಸ್ವಲ್ಪ ಜನ ಹತ್ತಿದ್ದಾರೆ. 3 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ಮರಿಯಮ್ಮನಹಳ್ಳಿಯಿಂದ ಹೊರಟಿದೆ. 5:55 ಹೊರಟಿದೆ. ಮೋಡ ಬೇರೆ ಆಗಿದೆ. ನಾನು ಪ್ರತಿ ಸಾರಿ ವೀಡಿಯೋ ಮಾಡಿದಾಗೆಲ್ಲ ರೈಟ್ ಸೈಡಿಂದ ತೋರಿಸ್ತಿದ್ದೆ, ಅದಕ್ಕೆ ಈ ಸಾರಿ ಲೆಫ್ಟ್ ಸೈಡಿಂದ ತೋರಿಸೋಣ ಅಂತ ಹೇಳ್ಬಿಟ್ಟು ಲೆಫ್ಟ್ ಸೈಡಿಗೆ ಬಂದಿದ್ದೀನಿ. ಯಾಕಂದರೆ ಈ ರೈಲ್ವೆ ಟ್ರ್ಯಾಕ್ ಈ ರೂಟಲ್ಲಿ ಏನಿದೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ರೈಟ್ ಸೈಡಿಗೆ ಬರುತ್ತೆ. ಹೊಸಪೇಟೆಯಿಂದ ದಾವಣಗೆರೆಗೆ ಹೋಗೋ ಟೈಮಲ್ಲಿ, ಅದೇ ದಾವಣಗೆರೆಯಿಂದ ಹೊಸಪೇಟೆಗೆ ಬರೋ ಟೈಮಲ್ಲಿ ಲೆಫ್ಟ್ ಸೈಡಿಗೆ ಬರುತ್ತೆ ಎಲ್ಲ ರೈಲ್ವೆ ಸ್ಟೇಷನ್ಸು. ಒಂದೇನೋ ಅನಿಸುತ್ತೆ, ಒಂದು ಹಂಪಾಪಟ್ಟಣ ಅಂತ ಹೇಳ್ಬಿಟ್ಟು ಅದು ಈ ಕಡೆಯಿಂದ ಹೋಗ್ತಾ ಲೆಫ್ಟು, ಆ ಕಡೆಯಿಂದ ಬರ್ತಾ ರೈಟಿಗೆ ಬರುತ್ತೆ. ಅಲ್ಲೆಲ್ಲೋ ದೂರದಲ್ಲಿ ಬೆಟ್ಟ ಕಾಣಿಸುತ್ತೆ ನೋಡಿ, ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ, ಗೊತ್ತಾಗ್ತಿದೆ. ಆಲ್ರೆಡಿ ಹನಿ ಸ್ಟಾರ್ಟ್ ಆಗಿದೆ ಇಲ್ಲಿನೂ. ಮಳೆ ಸ್ಟಾರ್ಟ್ ಆಗಿದೆ. ನೋಡೋಣ, ಎಲ್ಲರಿಗೂ ತೋರ್ಸೋಕ್ಕೆ ಸಾಧ್ಯನೋ ಅಲ್ಲವರೆಗೂ ತೋರಿಸ್ತೀನಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಹಂಪಾಪಟ್ಟಣ ರೈಲ್ವೆ ಸ್ಟೇಷನ್ಗೆ ಬಂದಿದೆ, ಬಂದು ನಿಂತಿದೆ. ಆರು ಗಂಟೆ 10 ನಿಮಿಷಕ್ಕೆ ಹಂಪಾಪಟ್ಟಣದಿಂದ ಹೊರಟಿದೆ ನಮ್ಮ ಟ್ರೈನು.
ನಮ್ಮ ಪ್ಯಾಸೆಂಜರ್ ಟ್ರೈನ್ ಈಗ ಹಗರಿಬೊಮ್ಮನಹಳ್ಳಿಗೆ ಎಂಟ್ರಿ ಆಗಿದೆ. ರೈಲ್ವೆ ಸ್ಟೇಷನ್ ಹಗರಿಬೊಮ್ಮನಹಳ್ಳಿ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗಿದೆ 6 ಗಂಟೆ 26 ನಿಮಿಷಕ್ಕೆ, ಅಂದರೆ ಎರಡು ನಿಮಿಷ ತಡವಾಗಿ. ಆರು ಗಂಟೆ 24 ನಿಮಿಷಕ್ಕೆ ಬರಬೇಕಾಗಿರೋ ನಮ್ಮ ಟ್ರೈನ್ 6 ಗಂಟೆ 26 ನಿಮಿಷಕ್ಕೆ ಹಗರಿಬೊಮ್ಮನಹಳ್ಳಿ ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಇಲ್ಲಿ ತುಂಬ ಜನ ಇಳಿದ್ರು ಪ್ಯಾಸೆಂಜರ್ಸು. ಮಳೆ ನೋಡಿ ಯಾವ ಥರ ಬರ್ತಿದೆ ಅಂತ ಹೇಳ್ಬಿಟ್ಟು. ನಾಲ್ಕು ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ಹಗರಿಬೊಮ್ಮನಹಳ್ಳಿಯಿಂದ ಹೊರಟಿದೆ 6:15ಗೆ. ಫ್ರೆಂಡ್ಸು, ನಮ್ಮ ಟ್ರೈನ್ ಈಗ ಮಾಳವಿ ರೈಲ್ವೆ ಸ್ಟೇಷನ್ಗೆ ಬಂದು ನಿಂತಿದೆ. ಸಿಕ್ಕಾಪಟ್ಟೆ ಮಳೆ ಬಂತು, ಅದಕ್ಕಾಗಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ನಮ್ಮ ಟ್ರೈನ್ ನೋಡಿ ಈಗ ಇನ್ನು ಮಾಳವಿ ಬಿಟ್ಟು ಹೋಗ್ತಿದೆ. ಏಳು ನಿಮಿಷ ಲೇಟಾಗಿ ನಮ್ಮ ಟ್ರೈನ್ ಹೋಗ್ತಿದೆ, ರನ್ನಿಂಗ್ ಆಗ್ತಿದೆ. ಟೈಮ್ ಬಂದುಬಿಟ್ಟು 6 ಗಂಟೆ 53 ನಿಮಿಷ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಕೊಟ್ಟೂರು ರೈಲ್ವೆ ಸ್ಟೇಷನ್ ಬಂದಿದೆ. ರೈಲ್ವೆ ಸ್ಟೇಷನ್ ಔಟರಲ್ಲಿದೆ. ಕೊಟ್ಟೂರಿಗೆ ಬರೋ ಟೈಮಿಂಗ್ ಇರೋದು 6 ಗಂಟೆ 49 ನಿಮಿಷಕ್ಕೆ. ನೋಡೋಣ ಎಷ್ಟೊತ್ತು ಒಳಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಆರು ಗಂಟೆ 49 ನಿಮಿಷಕ್ಕೆ ಬರಬೇಕಾಗಿರೋ ನಮ್ಮ ಟ್ರೈನು 7 ಗಂಟೆ 3 ನಿಮಿಷಕ್ಕೆ ಕೊಟ್ಟೂರು ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಫ್ರೆಂಡ್ಸು, ಕೊಟ್ಟೂರಿಂದ ಯಾರ್ಯಾರು ನೋಡ್ತಿದ್ರಾ ಹಾಯ್ ಅಂತ ಕಾಮೆಂಟ್ ಮಾಡಿ. ಸುಮಾರು 3 ನಿಮಿಷ ಹಾಲ್ಟ್ ನಂತರ 7 ಗಂಟೆ 6 ನಿಮಿಷಕ್ಕೆ ಕೊಟ್ಟೂರು ರೈಲ್ವೆ ಸ್ಟೇಷನಿಂದ ಹೊರಟಿದೆ ನಮ್ಮ ಟ್ರೈನು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಬೆಣ್ಣೆಹಳ್ಳಿ ರೈಲ್ವೆ ಸ್ಟೇಷನ್ ಒಳಗಡೆ ಹೋಗ್ತಿದೆ. ಬೆಣ್ಣೆಹಳ್ಳಿ ರೈಲ್ವೆ ಸ್ಟೇಷನ್ಗೆ 7 ಗಂಟೆ 3 ನಿಮಿಷಕ್ಕೆ ಬರಬೇಕಾಗಿರೋ ಟೈಮಿಂಗ್ ಇರೋದು ನಮ್ಮ ಟ್ರೈನ್ಗೆ, ಪ್ಯಾಸೆಂಜರ್ ರೈಲಿಗೆ. 7 ಗಂಟೆ 3 ನಿಮಿಷಕ್ಕೆ ಬರಬೇಕಾಗಿರೋ ನಮ್ಮ ಟ್ರೈನು 7 ಗಂಟೆ 18 ನಿಮಿಷಕ್ಕೆ ಬೆಣ್ಣೆಹಳ್ಳಿ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಎರಡು ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ಬೆಣ್ಣೆಹಳ್ಳಿಯಿಂದ ಹೊರಟಿದೆ. 7 ಗಂಟೆ 20 ನಿಮಿಷಕ್ಕೆ ಹೊರಟಿದೆ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಹರಪನಹಳ್ಳಿ.
ಫ್ರೆಂಡ್ಸ್, ಕತ್ಲಾಗಿರೋ ಕಾರಣ ಹೊರಗಡೆ ಎಲ್ಲ ತೋರ್ಸೋಕ್ಕಾಗಲ್ಲ. ಬರೀ ನಿಮಗೆ ಸ್ಟೇಷನ್ಸ್ ಒಂದು ತೋರ್ಸ್ಕೊಂಡು ಹೋಗ್ತೀನಿ. ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆಯಲ್ಲ ಲೈಟು, ಅದೆಲ್ಲ ಹರಪನಹಳ್ಳಿನೇ. ಇಲ್ಲಿಂದ ಸುಮಾರು ಒಂದು 4-5 ಕಿಲೋಮೀಟ್ರ್ ಆಗುತ್ತೆ ರೈಲ್ವೆ ಸ್ಟೇಷನ್ಗೂ ಹರಪನಹಳ್ಳಿ ಸಿಟಿಗೆ. ತುಂಬ ದೂರ ಆಗುತ್ತೆ ಇದು ಸಿಟಿ ಬಂದುಬಿಟ್ಟು ಹರಪನಹಳ್ಳಿ ಸಿಟಿ. ನಮ್ಮ ಟ್ರೈನ್ ಈಗ ಹರಪನಹಳ್ಳಿ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 7 ಗಂಟೆ 19 ನಿಮಿಷಕ್ಕೆ. ಬಟ್ ನಮ್ಮ ಟ್ರೈನ್ ಎಂಟ್ರಿ ಆಗ್ತಿದೆ 7 ಗಂಟೆ 32 ನಿಮಿಷಕ್ಕೆ ಹರಪನಹಳ್ಳಿಗೆ ಎಂಟ್ರಿ ಆಗ್ತಿದೆ. ಎರಡು ನಿಮಿಷ ಹಾಲ್ಟ್ ನಂತರ 7 ಗಂಟೆ 35 ನಿಮಿಷಕ್ಕೆ ನಮ್ಮ ಟ್ರೈನು ಹರಪನಹಳ್ಳಿಯಿಂದ ಹೊರಟಿದೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ತೆಲಿಗಿ ರೈಲ್ವೆ ಸ್ಟೇಷನ್ಗೆ ಬಂದು ನಿಂತಿದೆ. ಟೈಮ್ ಬಂದುಬಿಟ್ಟು 7 ಗಂಟೆ 52 ನಿಮಿಷ ಆಗಿದೆ. 7 ಗಂಟೆ 55 ನಿಮಿಷಕ್ಕೆ ತೆಲಿಗಿ ರೈಲ್ವೆ ಸ್ಟೇಷನಿಂದ ನಮ್ಮ ಟ್ರೈನ್ ಹೊರಟಿದೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಅಮರಾವತಿ ಕಾಲೋನಿ ಜಂಕ್ಷನಿಂದ ಹೊರಟಿದೆ. ಇದು ದಾವಣಗೆರೆ ನಾರ್ತ್ ಜಂಕ್ಷನ್ ಆಗುತ್ತೆ ಮುಂದಿನ ದಿನಗಳಲ್ಲಿ. ಅಂದರೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಕನ್ಫರ್ಮೇಷನ್ ಇಲ್ಲ. ಎಂಟು ಗಂಟೆ 14 ನಿಮಿಷಕ್ಕೆ ಬರಬೇಕಾಗಿರೋ ನಮ್ಮ ಟ್ರೈನು ದಾವಣಗೆರೆಗೆ 8 ಗಂಟೆ 19 ನಿಮಿಷಕ್ಕೆ, ಅಂದರೆ ಸುಮಾರು 5 ನಿಮಿಷ ತಡವಾಗಿ ದಾವಣಗೆರೆ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ ನಮ್ಮ ಟ್ರೈನ್. ಈ ಟ್ರೈನ್ ಈಗ ತೋಳಹುಣಸೆ ಜಂಕ್ಷನ್ಗೆ ಹೋಗ್ಬಿಟ್ಟು ಲೋಕೋ ರಿವರ್ಸಲ್ ಆಗಿಬಿಟ್ಟು ಹರಿಹರಕ್ಕೆ ಹೋಗುತ್ತೆ. ಫ್ರೆಂಡ್ಸ್, ಜರ್ನಿ ಬಗ್ಗೆ ಹೇಳ್ಬೇಕಂದ್ರೆ ಕೂಲಾಗಿತ್ತು, ವೆದರು ಸಖತ್ತಾಗಿತ್ತು. ಮಾತ್ರ ಆರಾಮಾಗಿ ಜರ್ನಿ ಮಾಡ್ಕೊಂಬರ್ಬೋದು, ಅದು ಸ್ಲೀಪರ್ ಕ್ಲಾಸಲ್ಲಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್ ಮಾಡಿ, ಹೈಪ್ ಮಾಡಿ.